ಕ್ರಿಸ್ಮಸ್ 2025 ಪ್ರಧಾನಿ ಮೋದಿಯವರ ಕರುಣೆಯ ಸಂದೇಶ ಮತ್ತು ದೇಶದಾದ್ಯಂತ ಹಬ್ಬಿದ್ದ ದ್ವೇಷದ ನೆರಳು. ಡಿಸೆಂಬರ್ 25, 2025ರಂದು ಭಾರತ ಎರಡು ವಿಭಿನ್ನ ಮತ್ತು ಪರಸ್ಪರ ವಿರುದ್ಧವಾದ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ಒಂದು ಕಡೆ ನವದೆಹಲಿಯ ಐತಿಹಾಸಿಕ ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡೆಂಪ್ಷನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರಿಸ್ಮಸ್ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇಶದ ಜನತೆಗೆ ಭರವಸೆ ಮತ್ತು ಕರುಣೆಯ ಸಂದೇಶ ನೀಡಿದರು. ಆದರೆ ಅದೇ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ದಾಳಿಗಳು, ದಾಂಧಲೆ ಮತ್ತು ಬೆದರಿಕೆಯ ವರದಿಗಳು ಈ ಕರುಣೆಯ ಸಂದೇಶದ ಅಡಿಯಲ್ಲಿ ಅಡಗಿರುವ ಕಠೋರ ವಾಸ್ತವವನ್ನು ಬಹಿರಂಗಪಡಿಸಿದ್ವು. ಪ್ರಧಾನಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಘೋಷಣೆಗೂ ಮತ್ತು ಮೈದಾನದಲ್ಲಿ ನಡೆದಿರುವ ಘಟನೆಗಳಿಗೂ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸವನ್ನ ಈ ಬಾರಿಯ ಕ್ರಿಸ್ಮಸ್ ಎತ್ತಿ ತೋರಿಸಿದೆ. ಕ್ರಿಸ್ಮಸ್ ದಿನದಂದು ಬೆಳಗ್ಗೆ ಪ್ರಧಾನಿ ಮೋದಿ ಚರ್ಚ್ಗೆ ಭೇಟಿ ನೀಡುವ ಮೂಲಕ ಸೌಹಾರ್ದತೆಯ ಸಂಕೇತವನ್ನು ರವಾನಿಸಲು ಪ್ರಯತ್ನಿಸಿದ್ರು. ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಕ್ರಿಸ್ಮಸ್ ಹೊಸ ಭರವಸೆ, ಆತ್ಮೀಯತೆ ಮತ್ತು ಕರುಣೆಯ ಬದ್ಧತೆಯನ್ನ ತರಲಿ ಅಂತ ಹಾರೈಸಿದ್ರು. ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಈ ನಡೆ ಮಹತ್ವದ್ದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶೀಯವಾಗಿ ಅಲ್ಪಸಂಖ್ಯಾತರ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಇದೊಂದು ಸಾಂಕೇತಿಕ ಕ್ರಮ ಆಗಿತ್ತು. ಆದರೆ ಈ ಸಾಂಕೇತಿಕ ನಡೆ ವಾಸ್ತವದ ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದು ಪ್ರಶ್ನಾರ್ಹವಾಗಿದೆ. ಪ್ರಧಾನಿಯವರು ದೆಹಲಿಯಲ್ಲಿ ಶಾಂತಿಯ ಸಂದೇಶ ಸಾರ್ತಾ ಇದ್ದಾಗಲೇ ಅವರದ್ದೇ ಪಕ್ಷದ ಆಡಳಿತವಿರುವ ಮತ್ತು ಇತರ ರಾಜ್ಯಗಳಲ್ಲಿ ಕ್ರೈಸ್ತರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರಿದ್ವು. ಅತ್ಯಂತ ಆಘಾತಕಾರಿ ಘಟನೆಯೊಂದು ಜಬಲ್ಪುರದಲ್ಲಿ ವರದಿಯಾಗಿದೆ. ಅಲ್ಲಿ ದೃಷ್ಟಿಹೀನ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಕ್ರಿಸ್ಮಸ್ ಊಟದ ಕೂಟದಲ್ಲಿ ಬಿಜೆಪಿ ನಾಯಕಿ ಜಿಲ್ಲಾ ಉಪಾಧ್ಯಕ್ಷೆ ಅಂಜು ಭಾರ್ಗವ ದಾಂಧಲೆ ನಡೆಸಿದ್ದಾರೆ. ಕೇವಲ ಊಟದ ವ್ಯವಸ್ಥೆಯನ್ನ ಮತಾಂತರ ಅಂತ ಆರೋಪಿಸಿ ದೃಷ್ಟಿಹೀನ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ಎಸಗಿರೋದು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ವಿಡಿಯೋಗಳಲ್ಲಿ ಸೆರೆಯಾಗಿದೆ. ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದು, ಪ್ರಧಾನಿಯವರೇ, ಇಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ನಿಜವಾದ ಸಬ್ಕಾ ವಿಶ್ವಾಸ ಸಂದೇಶವಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಛತ್ತೀಸ್ಗಢ ಈ ಬಾರಿಯ ಕ್ರಿಸ್ಮಸ್ ಹಿಂಸಾಚಾರದ ಕೇಂದ್ರ ಬಿಂದುವಾಗಿತ್ತು. ರಾಯ್ಪುರದ ಪ್ರಸಿದ್ಧ ಮ್ಯಾಗ್ನೆಟೋ ಮಾಲ್ಗೆ ನುಗ್ಗಿದ ಬಲಪಂಥೀಯ ಕಾರ್ಯಕರ್ತರು ಹಾಕಿ ಸ್ಟಿಕ್ ಮತ್ತು ರಾಡ್ಗಳನ್ನು ಹಿಡ್ಕೊಂಡು ದಾಂಧಲೆ ನಡೆಸಿದ್ರು. ಗ್ರಾಹಕರು ಮತ್ತು ಸಿಬ್ಬಂದಿಯನ್ನ ಅಡ್ಡಗಟ್ಟಿ ನಿಮ್ಮ ಜಾತಿ ಯಾವುದು, ನೀವು ಹಿಂದೂನೋ ಅಥವಾ ಕ್ರಿಶ್ಚಿಯನ್ನೋ ಅಂತ ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿರೋದು ಸಂವಿಧಾನದತ್ತವಾದ ಸ್ವಾತಂತ್ರ್ಯದ ಅಣಕದಂತಿದೆ. ಕ್ರಿಸ್ಮಸ್ ಟ್ರೀ ಮತ್ತು ಸಾಂತಾ ಕ್ಲಾಸ್ ಬೊಂಬೆಗಳನ್ನು ಧ್ವಂಸಗೊಳಿಸಲಾಯಿತು. ರಾಜ್ಯದಲ್ಲಿ ಬಂದ್ಗೆ ಕರೆ ನೀಡುವ ಮೂಲಕ ಹಬ್ಬದ ಆಚರಣೆಗೆ ಅಡ್ಡಿಪಡಿಸಲಾಯಿತು. ದೇಶದ ರಾಜಧಾನಿ ದೆಹಲಿಯ ಲಜಪತ್ ನಗರದ ಮಾರುಕಟ್ಟೆಯಲ್ಲಿ ಸಾಂತಾ ಕ್ಲಾಸ್ ಟೋಪಿ ಧರಿಸಿದ್ದ ಮಹಿಳೆಯರು ಮತ್ತು ಮಕ್ಕಳನ್ನ ಬಜರಂಗ್ ದಳದ ಕಾರ್ಯಕರ್ತರು ಬೆದರಿಸಿ ಅಲ್ಲಿಂದ ಓಡಿಸಿದ್ದಾರೆ. ಇದು ಹಿಂದೂ ರಾಷ್ಟ್ರ, ಇಲ್ಲಿ ಇವೆಲ್ಲ ನಡೆಯಲ್ಲ ಅಂತ ಘೋಷಣೆಗಳನ್ನ ಕೂಗ್ತಾ ಚಿಕ್ಕ ಮಕ್ಕಳ ಎದುರೇ ದ್ವೇಷದ ವಾತಾವರಣ ನಿರ್ಮಿಸಿರುವುದು ಆತಂಕಕಾರಿ. ಹಿಂಸಾಚಾರ ಕೇವಲ ಹಿಂದಿ ಭಾಷಿಕ ರಾಜ್ಯಗಳಿಗೆ ಸೀಮಿತವಾಗಿಲ್ಲ ಅನ್ನೋದು ಇನ್ನೊಂದು ಕಟು ಸತ್ಯ. ನಲ್ಬಾರಿ ಜಿಲ್ಲೆಯ ಸೇಂಟ್ ಮೇರಿಸ್ ಇಂಗ್ಲಿಷ್ ಶಾಲೆಯ ಮೇಲೆ ದಾಳಿ ನಡೆದಿದೆ. ಜೈ ಹಿಂದೂ ರಾಷ್ಟ್ರ ಘೋಷಣೆಗಳನ್ನ ಕೂಗ್ತಾ ಕ್ರಿಸ್ಮಸ್ ಅಲಂಕಾರಿಕ ವಸ್ತುಗಳನ್ನ ಸುಟ್ಟು ಹಾಕಲಾಗಿದೆ. ಶಿಕ್ಷಣ ಸಂಸ್ಥೆಗಳ ಮೇಲಿನ ಈ ದಾಳಿ ಅಸ್ಸಾಂನ ಕ್ರಿಶ್ಚಿಯನ್ ಫೋರಂ ಅನ್ನ ಕಂಗೆಡಿಸಿದೆ. ಸಾಕ್ಷರತೆಯಲ್ಲಿ ಮುಂದಿರುವ ಕೇರಳದಂತಹ ರಾಜ್ಯದಲ್ಲೂ ಅಸಹಿಷ್ಣುತೆ ತಲೆ ಎತ್ತಿದೆ. ಪಾಲಕ್ಕಾಡ್ನಲ್ಲಿ ಕರೋಲ್ ಹಾಡುಗಾರರ ತಂಡದ ಮೇಲೆ ದಾಳಿ ನಡೆಸಿ ಅವರ ಸಂಗೀತ ವಾದ್ಯಗಳನ್ನು ಧ್ವಂಸಗೊಳಿಸಲಾಗಿದೆ. ಸಂಸದ ಶಶಿ ತರೂರ್ ಅವರು ಇದನ್ನ ಜಾತ್ಯತೀತ ಸಂಪ್ರದಾಯದ ಮೇಲಿನ ಆಘಾತ ಅಂತ ಬಣ್ಣಿಸಿದ್ದಾರೆ. ತಿರುವನಂತಪುರಂನ ಆರ್ಚ್ ಬಿಷಪ್ ಅವರು ಮಧ್ಯರಾತ್ರಿಯ ಪ್ರಾರ್ಥನೆಯ ಸಮಯದಲ್ಲಿ ಕ್ರೈಸ್ತರು ಭಯ ಮತ್ತು ಆತಂಕದ ನಡುವೆ ಹಬ್ಬ ಆಚರಿಸುವಂತಾಗಿದೆ ಅಂತ ಹೇಳಿಕೆ ನೀಡಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತೆ. ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಒದಗಿಸಿದ ಅಂಕಿಅಂಶಗಳು ಪರಿಸ್ಥಿತಿಯ ಗಂಭೀರತೆಯನ್ನ ಸಾಬೀತುಪಡಿಸುತ್ತೆ. 2024ರಲ್ಲಿ ಕ್ರೈಸ್ತರ ವಿರುದ್ಧ 834 ಹಿಂಸಾಚಾರದ ಘಟನೆಗಳು ದಾಖಲಾಗಿವೆ. 2025ರ ನವೆಂಬರ್ ಅಂತ್ಯದ ವೇಳೆಗೆ 706 ಘಟನೆಗಳು ವರದಿಯಾಗಿವೆ. ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಬದಲಿಗೆ ವ್ಯವಸ್ಥಿತವಾಗಿ ನಡೆದಿರುವ ದಾಳಿಗಳ ಸಾಕ್ಷಿಗಳಾಗಿವೆ. ಸಮಾಧಿಯ ಹಕ್ಕನ್ನ ನಿರಾಕರಿಸೋದು, ಶವಗಳನ್ನ ಬಲವಂತವಾಗಿ ಹೊರತೆಗೆಯೋದು ಮತ್ತು ಘರ್ ವಾಪಸಿ ಬೆದರಿಕೆಗಳು ಆದಿವಾಸಿ ಕ್ರೈಸ್ತರ ಬದುಕನ್ನ ನರಕವಾಗಿಸಿವೆ. ಈ ಎಲ್ಲಾ ಘಟನೆಗಳಲ್ಲಿ ಎದ್ದು ಕಾಣುವ ಪ್ರಮುಖ ಅಂಶ ಏನು ಅಂದ್ರೆ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆಯ ನಿಷ್ಕ್ರಿಯತೆ. ಉತ್ತರ ಪ್ರದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನೆಪದಲ್ಲಿ ಶಾಲೆಗಳಲ್ಲಿ ಕ್ರಿಸ್ಮಸ್ ರಜೆಯನ್ನು ರದ್ದುಗೊಳಿಸಲಾಯಿತು. ಇದು ಪರೋಕ್ಷವಾಗಿ ಒಂದು ಸಮುದಾಯದ ಹಬ್ಬವನ್ನ ಕಡೆಗಣಿಸುವ ಮತ್ತು ಮಕ್ಕಳ ಮನಸ್ಸಿನಲ್ಲಿ ತಾರತಮ್ಯ ಬಿತ್ತುವ ನಡೆಯಾಗಿದೆ. ಜಬಲ್ಪುರದಲ್ಲಿ ದೃಷ್ಟಿಹೀನ ಮಹಿಳೆಯ ಮೇಲೆ ಹಲ್ಲೆ ನಡೆಯುವಾಗ ಪೊಲೀಸ್ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ರು ಅನ್ನೋ ಆರೋಪ ಇದೆ. ಛತ್ತೀಸ್ಗಢದಲ್ಲಿ ಚರ್ಚ್ಗಳ ಮೇಲಿನ ದಾಳಿ ಸಂದರ್ಭದಲ್ಲಿ ಪೊಲೀಸರು ಹಿಂದುತ್ವ ಗುಂಪುಗಳೊಂದಿಗೆ ಶಾಮೀಲಾಗಿದ್ದಾರೆ ಅಂತ PUCL ವರದಿ ಮಾಡಿದೆ. ಪ್ರಧಾನಿ ಮೋದಿಯವರ ಕ್ರಿಸ್ಮಸ್ ಶುಭಾಶಯ ಮತ್ತು ಚರ್ಚ್ ಭೇಟಿ ಸ್ವಾಗತಾರ್ಹವೇ ಆದರೂ ಅದು ವಾಸ್ತವದ ಕನ್ನಡಿಯ ಮುಂದೆ ನಿಲ್ಲಲು ವಿಫಲವಾಗಿದೆ.
ದೇಶದ ಅಲ್ಪಸಂಖ್ಯಾತರು, ವಿಶೇಷವಾಗಿ ಕ್ರೈಸ್ತರು ಇವತ್ತು ತಮ್ಮ ಹಬ್ಬವನ್ನ ಆಚರಿಸಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ. ಅಂಜು ಭಾರ್ಗವ್ ಅವರಂತಹ ನಾಯಕರ ವರ್ತನೆಗೆ ಕಡಿವಾಣ ಹಾಕದೇ ಇದ್ರೆ, ರಾಯ್ಪುರ ಮಾಲ್ನಲ್ಲಿ ನಡೆದ ಗೂಂಡಾಗಿರಿಯನ್ನ ಹತ್ತೆಕ್ಕದೇ ಇದ್ರೆ ಸಬ್ಕಾ ಸಾಥ್ ಅನ್ನೋದು ಕೇವಲ ಚುನಾವಣಾ ಘೋಷಣೆಯಾಗಿ ಉಳಿಯುತ್ತೆ. ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಹೇಳಿದಂತೆ ದ್ವೇಷ ಹರಡೋರ ವಿರುದ್ಧ ಮಾದರಿ ಕ್ರಮ ಕೈಗೊಂಡಾಗ ಮಾತ್ರ ಪ್ರಧಾನಿಯವರ ಟ್ವೀಟ್ ಮತ್ತು ಭೇಟಿಗೆ ನಿಜವಾದ ಅರ್ಥ ಬರುತ್ತೆ. ಇಲ್ಲದೆ ಇದ್ರೆ 2025ರ ಕ್ರಿಸ್ಮಸ್ ಭಾರತದ ಇತಿಹಾಸದಲ್ಲಿ ಕರುಣೆಯ ಹಬ್ಬವಾಗಿ ಉಳಿಯದೆ ಭಯದ ಹಬ್ಬವಾಗಿ ದಾಖಲಾಗುತ್ತೆ. ಇದು ನವ ಭಾರತದ ವಿಪರ್ಯಾಸ. ದೆಹಲಿಯ ಚರ್ಚ್ನಲ್ಲಿ ಮೇಣದ ಬತ್ತಿಯ ಬೆಳಕು ಬೆಳಗ್ತಾ ಇದೆ, ಆದರೆ ದೇಶದ ಉಳಿದೆಡೆ ದ್ವೇಷದ ಕತ್ತಲು ಆವರಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.